ಎಲ್ಲರಿಗೂ ನಮಸ್ಕಾರ. ಇವಾಗ ಗೌರಿ ಗಣೇಶ ಹಬ್ಬ ಇರೋ ಪ್ರಯುಕ್ತ ನಾನು ಸಿಹಿ ಎಳ್ಕಡುಬು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮುದ್ದೆ ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಳ್ಳೋಣ. ಅದಕ್ಕೆ ದೊಡ್ಡ ಲೋಟದಲ್ಲಿ 1.5 ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. ಮುಂಚೆನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಈಗ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಟೋಟಲಾಗಿ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನೋಡಿ, ಈ ಥರ ಕುದಿಬೇಕು ನೀರು. ಕುದಿಯೋಂಥ ನೀರಿಗೆ ಇವಾಗ 3/4 ಲೋಟ ಆಗುವಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೋಬೇಕು. ನೋಡಿ, ಅದು ಉಬ್ಬು ಬರ್ತಿದೆ. ಇವಾಗ ನೋಡಿ ಅದನ್ನು ಮುದ್ದೆ ಕೋಲಲ್ಲಿ ಗಂಟು ಇಲ್ದಿರೋ ಹಾಗೆ ಬಾಡಿಸ್ಕೋಬೇಕು. ಅದೇನು ಗಂಟು ಬರಲ್ಲ, ಆದ್ರೂ ನೋಡಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ತೆಳ್ಳೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೋಬೋದು. ಸೇಮ್ ಮುದ್ದೆ ಕನ್ಸಿಸ್ಟೆನ್ಸಿಗೆ ನೀವು ಬಾಡಿಸ್ಕೋಬೇಕಾಗುತ್ತೆ, ಗಟ್ಟಿ ಎಲ್ಲ. ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಗ ಬಿಡೋಣ. ಮುಚ್ಚಿ ಇವಾಗ ಅದು ಬೇಯಿಸೋಣ. ಹಾಗೆಯೇ ಇವಾಗ ಎಳ್ಳೊಂದು ಹೂರಣ ಹೇಗೆ ಮಾಡ್ಕೊಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಬೌಲ್ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಹೈ ಫ್ಲೇಮ್ ಕೊಡಬಾರ್ದು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದು ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳೋಣ. ಆದಮೇಲೆ ಆಫ್ ಮಾಡಾದಮೇಲೆ ಒಂದು 5 ನಿಮಿಷ ಅದು ಆರಾಗಿ ಬಿಡೋಣ. ಅದ್ರ ಜೊತೆ ಸ್ವಲ್ಪ ಕಾಯಿ, ಹಾಗೆ 3 ಅಥವಾ 4 ಏಲಕ್ಕಿ ಕಾಯಿ, ಇದನ್ನು ತುರಿ ಹಾಕುವಂಗೆ ತುರ್ಕೊಳ್ಳೋಣ. ಜಾಸ್ತಿ ನುಣ್ಣಗೂ ಬೇಡ, ಹಾಗೆ ಎಳ್ಳೆಳ್ಳು ಕಾಣೋಂಗೂ ಬೇಡ, ತುರಿ ಹಾಕುವಂಗೆ ರುಬ್ಕೊಳ್ಳೋಣ. ಈಗ ಪಾಕ ತೊಗೊಳ್ಳೋಣ ಬನ್ನಿ. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಯಾವ ಥರ ಅಂತ ಹೇಳಿದ್ರೆ, ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂತಂದರೆ ಇವಾಗ 3/4 ಭಾಗ ಆಗುವಷ್ಟು ಎಳ್ಳು ಹಾಕಿದ್ರೆ 1 ಭಾಗ ಆಗುವಷ್ಟು ಬೆಲ್ಲ ಹಾಕಬೇಕು. ಈಗ ಅದಕ್ಕೆ ಒಂದು 2 ಅಥವಾ 3 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಇಲ್ಲ ತೆಳ್ಳಾಗಿ ಹೋಗ್ಬಿಡುತ್ತೆ. 2 ಅಥವಾ 3 ಸ್ಪೂನು ಸಾಕಾಗುತ್ತೆ. ನೋಡ್ಕೊಳ್ಳಿ ಯಾವ ಥರ ಅಂತ ಹೇಳ್ಬಿಟ್ಟು. ನೋಡಿ, ಸಾಕಾಗುತ್ತೆ. ನೋಡಿ, ಗೊತ್ತಾಗಿಲ್ಲ ಅಂತಂದರೆ ಒಂದು ಕೈಯಲ್ಲಿ ಮುಟ್ಟು ನೋಡಿ, 1 ನಾರು ಮಾತ್ರ ಬರಬೇಕು, ಅಷ್ಟು ಮಾತ್ರ. ಇದಕ್ಕಾಗಿದೆ. ಇವಾಗ ಇದಕ್ಕೆ ಪುಡಿ ಇತ್ತಲ್ಲ, ಅದನ್ನ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಕಲಸಿ ಎಲ್ಲನೂ. ಹಾಗೆ ಇದ್ದರೆ ಟೈಮಲ್ಲಿದ್ದರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ತೆಳ್ಳಗೆ ಕಲಸಿ, ಆರಾದ್ಮೇಲೆ ಗಟ್ಟಿ ಆಗುತ್ತೆ. ಆರಕ್ಕೆ ಬಿಡಿ ಅದನ್ನು. ಈಗ ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಹಿಟ್ಟಿತ್ತಲ್ಲ, ಅದನ್ನ ಆಫ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿದಿಸ್ಕೊಳ್ಳೋಣ. ಯಾವುದೂ ಹೊಡಿಬಾರ್ದು, ಆ ಥರ ಮಿದಿಸ್ಕೊಳ್ಳೋಣ. ಅದೇನು ಜಾಸ್ತಿ ಏನು ರಿಸ್ಕ್ ಅನಿಸಲ್ಲ, ಬೇಗ ಆಗೋಗ್ಬಿಡುತ್ತೆ. ಇವಾಗ ಶೇಪ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವು ಅಂಗಡಿಲಿ ತಂದಿರ್ತೀವಲ್ಲ ಕಾಳುಗಳು ಕವರು, ಅಥವಾ ಬಾಳೆ ಎಲೆ, ಎರಡರಲ್ಲಿ ಯಾವುದ್ರಲ್ಲಾರು ಮಾಡ್ಕೋಬೋದು. ಆ ಕವರ್ ತಂದರೆ ಅದನ್ನು ಮಧ್ಯಕ್ಕೆ ಹರಿದುಬಿಟ್ಟು 2 ಡಿವೈಡೆಡ್ ಹಾಗೆ ಮಾಡಿಕೊಂಡು, ಇವಾಗ ಆಪೋಸಿಟ್ ಕವರಲ್ಲಿ ಹೇಗೆ ಮಾಡ್ಕೋಬೇಕು ಅಂದರೆ, ಒಂದು ಸೈಡು ತುಪ್ಪ ಹಾಕಿ ಸರ್ಕೊಂಡು ಆ ಥರ ಹಿಟ್ಟಾಕಿ ಅದರ ಆಪೋಸಿಟ್ ಕವರ್ ಕೂಡ ಕ್ಲೋಸ್ ಮಾಡಬೇಕು. ನೋಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ. ಆಪೋಸಿಟ್ ಕವರ್ ಕೂಡ ಕ್ಲೋಸ್ ಮಾಡಿ. ನಿಮ್ಗೆ ಈಸಿ ಆಗೋಂಗೆ ಹೇಳ್ಕೊಡ್ತೀನಿ, ಕೈಯಲ್ಲಿ ತಟ್ಟೋದೇನು ಬೇಡ, ಅದು ಈಸಿಯಾಗಿದೆ. ಒಂದು ಪ್ಲೇಟ್ ತೊಗೊಂಡು ಹಾಗೆ ಪ್ರೆಸ್ ಮಾಡಿ. ನೋಡ್ತಾ ಇದ್ದೀರಾ ಹೇಗೆ ಪ್ರೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗೆ ಪ್ರೆಸ್ ಮಾಡಿ ಅದಾದಮೇಲೆ ತೆಗ್ದುಬಿಟ್ಟು, ಇವಾಗ ಉಂಡೆ ಕಟ್ಟಿರ್ತೀವಲ್ವ, ನಿಮಗೆ ಶೇಪ್ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಆ ಶೇಪಾಗಿ ಅದೇ ಪ್ಲೇಟಲ್ಲಿ ಕಟ್ ಮಾಡಿ ರೌಂಡ್ ಶೇಪ್ ಕಟ್ ಮಾಡಿಕೊಡಿ. ಅದಾದಮೇಲೆ ನೋಡಿ, ರೌಂಡ್ ಶೇಪೇ ಬರುತ್ತೆ ಅದಕ್ಕೂ. ಅದಾದಮೇಲೆ ಇವಾಗ ಎಳ್ಳು ಹೂರಣ ಇದೆಯಲ್ಲ, ಅದನ್ನ ಒಂದು ಸೈಡ್ ಮಾತ್ರ ಹಾಕ್ಬಿಟ್ಟು ಇನ್ನೊಂದು ಸೈಡು ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಹಾಗೆ ಮಾಡಿ ಅದನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಲಾಸ್ಟಲ್ಲಿ. ಆದಮೇಲೆ ಸ್ಪೂನಲ್ಲಿ ಇಲ್ಲಾಂದರೆ ಕೈಯಲ್ಲಿ, ಎರಡರಲ್ಲಿ ಯಾವುದ್ರಲ್ಲಾರು ನೀವು ಶೇಪ್ ಮಾಡಿ ಲಾಸ್ಟಲ್ಲಿ ತುಪ್ಪ ಹಾಕಿಬಿಟ್ಟು, ಕೈಗೆ ಆಗಿರ್ಬೋದು ಸ್ಪೂನ್ಗೆ ಹಾಕಿರ್ಬೋದು, ತುಪ್ಪ ಹಾಕ್ಬಿಟ್ಟು ಈ ಥರ ಶೇಪ್ ಮಾಡಿ. ನಿಮಗೆ ಶೇಪ್ ಬೇಕು ಅದೇ ಥರನೇ ಅಂತ ಹೇಳಿದ್ರೆ ನೂಡಲ್ಸ್ ಸ್ಪೂನ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನೀವು ಆ ಶೇಪ್ ತೊಗೋಬೋದು. ನೋಡಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಹಿಂದೆ ಮುಂದೆ 2 ಸೈಡು ಕೂಡ ಹಾಗೇ ಮಾಡಿ, ನಾನು ಹೇಳ್ಕೊಟ್ಟಂಗೆ ನಾನು ಮಾಡ್ತಾ ಇರೋ ರೀತಿಯೇ ಮಾಡಿ. ಸೇಮ್ ಹೊರಗಡೆ ಹೋಟೆಲ್ ಸ್ಟೈಲ್ ಈ ಥರನೇ ಬರುತ್ತೆ. ನೋಡ್ತಾ ಇದ್ದೀರಾ, ತುಂಬ ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ನೋಡಿ. ಅದೇ ಥರ ಇನ್ನೊಂದು ಮಾಡಿದ್ದೀನಿ ನೋಡಿ.
ಅದೇ ಥರ ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ. ನೋಡಿ ಇದರಲ್ಲೇ ಒಂದು 8-9 ಆಗುತ್ತೆ ನೋಡಿ, ಒಂದು ಹೊಡೆದೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.